ಸೊ ಕುಕ್ಕರ್ಗೆ ಏನ್ ಹಾಕೋಣ? ಎಣ್ಣೆ, ತುಪ್ಪ. ಇದು ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪ್ನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ತರದ ತುಂಬಾ ಡಿಫ್ರೆಂಟ್ ಹೆಲ್ದಿ ಆಯಿಲ್ಸ್ ಗಳು ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಯಾವುದೇ ಪದಾರ್ಥವನ್ನ ಮಾಡಿದ್ರು ಅದನ್ನ ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಸ್ವತಃ ಬ್ರಾಂಡೇ ಹೇಳೋದ್ರಿಂದ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗಿರುತ್ತೆ, ಜೊತೆಗೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ನೆಕ್ಸ್ಟ್ ಏನ್ ಹಾಕೋಣ? ತುಪ್ಪ. ಎಷ್ಟು ಹಾಕೋಣ ತುಪ್ಪ? 2 ಇಲ್ಲ 3 ಸ್ಪೂನ್. 2 ಇಲ್ಲ 3 ಸ್ಪೂನ್. ಓಕೆ. ನಿಮ್ಮ ಮನೇಲೆಲ್ಲ ಅಡುಗೆ ಮಾಡ್ತೀರಾ? ಹಾ ಮೇಡಮ್. ಟ್ರಕ್ ಎಲ್ಲ ಓಡಿಸಿ ನಿಮಗೆ ಸಾಕಾಗಿರುತ್ತಲ್ಲ, ಮನೇಲಿ ಹೋಗಿ ಸೌಟ್ ಹಿಡಿಯ ಮಾಡ್ಬೇಕಲ್ ಮೇಡಮ್, ಮತ್ತೆ ಯಾರೇ ಇಲ್ಲ ಮಾಡೋದು, ನಾವೇ ಮಾಡ್ಬೇಕು. ಹಂಗೆ. ಹಾ ಮೇಡಮ್. ಅಷ್ಟು ದೊಡ್ಡ ದೊಡ್ಡ ಗಾಡಿ ಓಡಿಸಿ ಟೂ ವೀಲರ್ ಎಲ್ಲ ತುಂಬಾ ಆಟ ಸಾಮಾನ್ ತರ ಅನ್ಸುತ್ತಲ್ಲ. ಹಂಗೇನಿಲ್ಲ ಮೇಡಮ್. 1 ಸ್ಪೂನು ಜೀರಿಗೆ ಹಾಕ್ಬೇಕು ಮೇಡಮ್. ಓಕೆ. ಇದು ಎಲೆ, ಓಕೆ, ಅನ್ನದ ಎಲೆ ಹಾಕ್ಬೇಕು, ಮೆಣಸು ಹಾಕ್ಬೇಕು. ಇಲ್ಲಾಂದ್ರೆ 5 ಇಲ್ಲಾಂದ್ರೆ 4 ವಾಕೆ, ಏಲಕ್ಕಿ, ದಾಲ್ಚಿನ್ನಿ, ಮೆಣಸು. ಇದು ಕೆಂಪಗೆ ಈ ತರ ಫುಲ್ ಫ್ರೈ ಆಗ್ಬೇಕು ಮೇಡಮ್. ಹೌದಾ? ಹಾ ಮೇಡಮ್. ಏನ್ ಓದಿರೋದು ನಮ್ ಶೋಭಾ ಅವರು? ನಂದು 10th ಆಗಿದೆ ಮೇಡಮ್. ಹೌದಾ? ಓಕೆ. ಏನ್ ಇಂಟ್ರೆಸ್ಟ್ ಈ ತರ ಟ್ರಕ್ ಓಡಿಸ್ಬೇಕು ಅಂತ? ನಾವು ಮನಿ ಒಳಗ ಪ್ರಾಬ್ಲಮ್ ಇತ್ತು ಮೇಡಮ್. ನಮ್ದು ಬಡತನದ ಕುಟುಂಬದ ಒಳಗೆ ನಾ ಬಂದೇನಿ. ನಮ್ಮ ದೊಡ್ಡಪ್ಪ ನಮ್ಮ ಬ್ರದರ್ ಕೂಟ ನಾ ಹೋಗಿದ್ದೆ ಟ್ರಕ್ಕಿಗೆ. ಎಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಇದು ಮಾಡ್ತಿದ್ದೆ. ಸ್ವಲ್ಪ ಹೋಗಿದ್ದೆ, ಮಾಡ್ತಿದ್ದೆ. ನಮ್ಮ ರಿಲೇಟಿವ್ ಒಳಗೂ ಕಾರ್ ಕಲ್ಕೊಂಡು ಅಲ್ಲೇ ಇದು ಮಾಡಿದೆ. ಒಳಗೆ ಹಚ್ಚೋದು ತೆಗೆಯೋದು ಹಿಂಗೆ ಮಾಡ್ತಿದ್ದೆ. ಆಮೇಲೆ ಒಂದು KSRTC ಒಳಗೆ ಒಂದು ಲೈಸೆನ್ಸ್ ಬೇಕಾಗಿತ್ತು, DL ಲೈಸೆನ್ಸ್. ಸಿಪ್ಪತ್ರಪ್ಪ ಧಾರವಾಡ ಅಂತ ಅವರು ನಮ್ಗೆ ಲೈಸೆನ್ಸ್ ಕೊಟ್ಟು, ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಡ್ರೈವರ್ ಇದು ಮಾಡಿ. ಏನ್ ಹಾಕೋತಿದ್ದೀರಿ ಇವಾಗ? ಉಳ್ಳಾಗಡ್ಡಿ ಹಾಕ್ಬೇಕು. ಎಷ್ಟು ಹಾಕೊಳ್ಳೋಣ? ಇದು ಫುಲ್ ಹಾಕ್ತೀನಿ. ಫುಲ್ ಹಾಕೊಳ್ಳೋಣ. ಒಂದ್ ಬೌಲ್ ಅಷ್ಟು. ಬೌಲ್ ಹಸಿಮೆಣಸಿನಕಾಯಿ ಹಾಕ್ಬೇಕು. ಎಷ್ಟು ಹಾಕೋಣ? 2 ಇಲ್ಲ 4. ಸ್ವಲ್ಪ ಕೆಂಪಗೆ ಫ್ರೈ ಆಗ್ಬೇಕು ಮೇಡಮ್. ಹಂಗಾದ್ರೆ ಟೇಸ್ಟ್ ಆಗುತ್ತೆ. ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ನನ್ ಮ್ಯಾರೇಜ್ ಆಯ್ತು. ನಮ್ಮ ಅತ್ತೆ ಮಾವ, ನಮ್ಮ ಮೈದ್ನ, ನಾನು. ನಮ್ಮ ಮನೆ ತೀರ್ಕೊಂಡ್ರು ಏಪ್ರಿಲ್ 16. ಹೌದಾ? ಓಕೆ ಓಕೆ. ಏನಾಗಿತ್ತು? ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಮೇಡಮ್. ಸೊ ಸಾರಿ. ಮಕ್ಕಳು ಏನು ಓದ್ತಾ ಇದ್ದಾರೆ? ಇಲ್ಲ, ಮಕ್ಕಳಿಲ್ಲ, ಆಗಿದ್ದಿಲ್ಲ. 1 ವರ್ಷ ಮೇಲೆ 4 ತಿಂಗಳು ಆಯ್ತು ಮ್ಯಾರೇಜ್. ಎಷ್ಟೋ ಜನ ಗಂಡ ಇದ್ದು ಮನೆ ಜವಾಬ್ದಾರಿಗಳನ್ನ ಕೈ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಗಂಡ ಇಲ್ಲದೆ ಇದ್ರು ಆತನ ಮನೆಯ ಜವಾಬ್ದಾರಿಗಳನ್ನ ಹೊತ್ಕೊಂಡಿದಾರಲ್ಲ, ರಿಯಲಿ ವೆರಿ ಗ್ರೇಟ್. ಯಾ, ಹ್ಯಾಟ್ಸ್ ಆಫ್ ಶೋಭಾ ಅವರೇ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ 2 ಸ್ಪೂನ್ ಹಾಕ್ಬೇಕು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕೊಂಡ್ರು. ಇದು ಟೊಮೆಟೊ ಎಷ್ಟು ಹಾಕೊಳ್ಳೋಣ? ಇದು ಫುಲ್ 1 ಬೌಲ್. ಹೌದಾ? ಈಗ ಪ್ರಾಪರ್ ಹುಬ್ಳಿಯಲ್ಲೇ ಇರೋದು? ಹಾ ಮೇಡಮ್. ಯಾವ ಊರಿಗೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀರಾ? ತುಂಬಾ ದೂರದೂರಿಗೆಲ್ಲ ಹೋಗ್ತೀರಾ? ಮೊದ್ಲು ಹೋಗಿದ್ದೆ ಮೇಡಮ್. ಈ ಮ್ಯಾರೇಜ್ ಆದ್ಬಿಟ್ಲೆ ನಮ್ಮ ಮನೆ ಬೇಡ ಬಿಡಿಸಿದ್ರು. ಅಲ್ಲಿ ನಮ್ಮ VRL ಟ್ರಕ್ ಡ್ರೈವರ್ ಅಲ್ಲೇ ತೆಗೆದು ಹಚ್ಚೋದು ಮಾಡ್ತಾನೆ, ಸೆಂಟ್ರಿಂಗ್ ಮಾಡ್ತಾನೆ. ಇವಾಗ ಇವು ಕಡ್ಲೆಕಾಳು ಎಷ್ಟು ಹಾಕೊಳ್ಳೋಣ? ಇದು ಫುಲ್ ಹಾಕ್ಬೇಕು. ಫುಲ್ ಬೌಲ್. ಇದು ನೆನೆಸಿ 8 ತಾಸು ನೆನೆಸಿರ್ಬೇಕು ಮೇಡಮ್. ಓಕೆ. ನೆನೆಸಿ 2 ಸಲ 3 ಸಲ ಒಟ್ಟೆ ಸಿಟಿ ಒಳಗೆ ಹೊಡಿಸ್ಬೇಕು. ಸೊ 2-3 ವಿಸಿಲ್ ಕೂಗಿಸ್ಕೋಬೇಕು. ಓಕೆ. ಸ್ಮೂತ್ ಆಗ್ಬೇಕದು. ಸ್ಮೂತ್ ಆದ್ಮೇಲೆ ಎಲ್ಲ ಫುಲ್ ಚೆನ್ನಾಗಿ ಇದು ಮಾಡ್ಬೇಕು ಮೇಡಮ್. ಎಷ್ಟು ಹಾಕೊಳ್ಳೋಣ? ಪುದೀನ 1 ಬಟ್ಲ. 1 ಬಟ್ಲು ಹಸಿ. ಕೊತ್ತಂಬರಿ ಸೊಪ್ಪು. ಓಕೆ. ರುಚಿತಕ್ಕ ಉಪ್ಪು 2 ಸ್ಪೂನು. ಫುಲ್ಲು ಡ್ರೈ ಆಗ್ಬೇಕು ಮೇಡಮ್. ಫುಲ್ ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯಬೇಕು. 1 ಬೌಲ್ ಅಷ್ಟು ಅಕ್ಕಿ ಹಾಕ್ಬೇಕು. ಸೋನಾ ಮಸೂರಿ ಅಕ್ಕಿ ಅಂತ ಅಂತಾರಲ್ಲ, ಅದನ್ನು ಮಾಡ್ಬೋದು. ಆಮೇಲೆ ಬೆಸನ್ ಮತ್ತು ಅಕ್ಕಿ ಅಂತಾರಲ್ಲ, ಅದನ್ನ ಮಾಡ್ಬೋದು. ಕೈ ಆಡೋದು ಮೇಡಮ್. ಎಣ್ಣೆ ಪೌಡರ್. ಓಕೆ. 1 ಸ್ಪೂನ್ ಇಲ್ಲ 10 ಸ್ಪೂನ್. 1 ಸ್ಪೂನ್ ಗರಂ ಮಸಾಲ 1 ಸ್ಪೂನ್ ಮೇಡಮ್. 2 ಗ್ಲಾಸ್ ಅಷ್ಟು ನೀರು ಬೇಕು. ನೀರು ಬೇಕಾ? ಓಕೆ. ಹಾಕಿ ಸಾಕು. ಸಾಕಾ?
ಕುದಿ ಮೇಲೆ ಒಂದು ಸೀಟಿ ಹೊಡ್ಸ. ಹೌದಾ? ಈಗ ಎಷ್ಟು ಸೀಟಿ ಓಡಿಸ್ಬೇಕು ನಿಮ್ಗೆ? 2 ಸೀಟಿ ಹೊಡ್ಸನ್ರಿ ಮೇಡಮ್. ನಿಮ್ ಸಮಾಧಾನ 2 ಸೀಟಿ ಹೊಡೆದ್ರೆ ಬಿದ್ದು ಬಿಡ್ತೀರಾ? ಇಲ್ಲ ಮೇಡಮ್, ಟ್ರಕ್ ಅಲ್ಲಿ ಆರನ್ ಹೊಡಿತಾರೆ, ಇಲ್ಲಿ ಸೀಟಿ ಓಡಿಸ್ತಾರೆ. ಸಾಕಾ ನಿಮ್ಗೆ 2 ಸೀಟಿ? ಆಗತ್ತೆ ಮೇಡಮ್ ಅದು. ಹೌದಾ ಮೇಡಮ್? ರೆಡಿ ಆಗಿದೆ, ಓಪನ್ ಮಾಡ್ಬೇಕು ಇವಾಗ. ಓಕೆ ಓಕೆ. ವಾವ್, ಆಗಿದ್ಯಾ? ಸೂಪರ್ ಆಗಿದೆ ಮೇಡಮ್. ಓಹೋ. ಓಕೆ, ಟೇಸ್ಟ್ ನೋಡಿವಂತಿ ಹೆಂಗಿದೆ ಅಂತ. ಕಡಲೆ ರೈಸ್ ಆಗಿದೆ. ಓಕೆ, ಟೇಸ್ಟ್ ನೋಡಿ ಮೇಡಮ್. ಟೇಸ್ಟ್ ನೋಡೋದಾ? ಓಕೆ. ಏನ್ ಮೇಡಮ್ ಬಿಸಿ ಬಿಸಿ ಅಂತಿದೆಯಲ್ರಿ ಶೋಭಾ ಮೇಡಮ್? ಅದು ಬಿಸಿ ಬಿಸಿ ಇದ್ರೆ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ತುಂಬಾ ಇನ್ನೂ ಹಂಗ ಬರ್ತದೆ. ಹಾ, ಥ್ಯಾಂಕ್ ಯು. ಏನ್ರಿ ಬೆಳೋರ ಹೇಳಿ ಮೇಡಮ್. ಏನ್ ಹಿಂಗ್ ಮಾತ್ ಮಾಡ್ರಲ್ಲ ನೀವು? ಹೌದ್ರಿ, ಥ್ಯಾಂಕ್ ಯು ರೀ. ಕಡ್ಲಿಕಾಳು ಭಾಳ ಟೈಮ್ ಪಲಾವ್ದಾಗ ಹಾಕಿದ್ರ ಬೆಂದಿರ್ತಾವೋ ಇಲ್ವೋ ಅಂತ ಟೆನ್ಷನ್ ಇರ್ತದೆ. ಅದು ಕುದಿಸ್ಬೇಕು. ಹೊಂದಿಸ್ಕೊಂಡದಂದ್ರೆ ರೈಸಿಗೆ ಅದು. ಹಾ, ನೀವು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬೆಳೆಸಿರಲ್ಲ, ಅದು ಯಾವಾಗ್ಲೂ ಹಂಗರಿ. ಯಾವ್ದೇ ಅಡ್ಗಿಗೆ ಹಾಕ್ರಿ ಡಬಲ್ ಆಗುತ್ತೆ. ಇನ್ನೂ ರುಚಿನ ಎನ್ಹಾನ್ಸ್ ಮಾಡತ್ತದು. ಅದಕ್ಕೆ ಇವತ್ತು ನಿಮ್ಮ ಕಡಲೆಕಾಯಿ ರೈಸು ನೀವೇನ್ ರುಚಿಯಾಗಿ ಮಾಡಿರಲ್ಲ, ಆ ರುಚಿನ ಡಬಲ್ ಮಾಡೈತಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ನಮ್ಮ ಶೋಭಾ ಅವರ ಈ ಕಡಲೆ ರೈಸ್ಗೆ ನಮ್ಮ ಕಡೆಯಿಂದ ಹಾಡಿಶಾಗಿ ಮದ್ಗಿ. ಕಡಲೆ ರೈಸ್ ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 3 ಚಮಚ ತುಪ್ಪ, 1 ಚಮಚ ಜೀರಿಗೆ, ಪಲಾವ್ ಎಲೆ, ಕಾಳು ಮೆಣಸು, ಏಲಕ್ಕಿ, ಚಕ್ಕೆ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ 1 ಕಪ್ ಉದ್ದುದ್ದ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹಸಿ ಮೆಣಸಿನಕಾಯಿ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಹೆಚ್ಚಿದ ಟೊಮ್ಯಾಟೊ, 1 ಕಪ್ ರಾತ್ರಿ ನೆನೆಯಿಟ್ಟ ಕಡಲೆಕಾಳು, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 1 ಕಪ್ ನೆನೆಸಿದ ಅಕ್ಕಿ, 1.5 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲ, 2 ಗ್ಲಾಸ್ ನೀರು ಸೇರಿಸಿ ಕೈಯಾಡಿಸಿ. 1 ಕುದಿ ಕುದ್ದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿಕೊಂಡರೆ ಬಿಸಿ ಬಿಸಿಯಾದ ಕಡಲೆ ರೈಸ್ ಸವಿಯಲು ಸಿದ್ಧ.